Hey everyone, welcome back to our channel ESF Standards. So in this lecture we're going to discuss about the important questions of artificial intelligence. Actually ಇದು ಬಂದ್ಬಿಟ್ಟು ನಮಗೆ 3.0 ವಿಡಿಯೋ ಆಗಿತ್ತು. ಸೊ 3.0 ಅಂದರೆ ನ್ಯೂ ವ್ಯೂವರ್ಸ್ ಯಾರು ಇರ್ತಾರೆ ಅವ್ರು ಮೀನ್ಸ್ ಅವ್ರಿಗೆ ಗೊತ್ತಾಗಿರಲ್ಲ. ಸೊ ಏನು 3.5 ಅಂದರೆ ಫೈವ್ ಕ್ವಶನ್ಸ್ ಕನ್ಸಿಸ್ಟ್ ಮಾಡುತ್ತೆ ಫ್ರಮ್ ಈಚ್ ಪರ್ ಮಾಡ್ಯೂಲ್. ಸೊ ಆಲ್ಸೋ ಲೈಕ್ 14 ಮಾರ್ಕ್ಸ್ ಇಟ್ ವಿಲ್ ಕನ್ಸಿಸ್ಟ್ ಫ್ರಮ್ ಈಚ್ ಮಾಡ್ಯೂಲ್ ಆಯಿತಾ. ಸೊ 70 ಮಾರ್ಕ್ಸ್ ಅಂತ ಎಕ್ಸೆಪ್ಟ್ ಮಾಡ್ಬೋದು ಇದರಿಂದ. ಬಟ್ ಆಲ್ಸೋ ವಿ ಆರ್ ಟಾರ್ಗೆಟಿಂಗ್ ಫಾರ್ 60 ಮಾರ್ಕ್ಸ್. ಎಂತಕ್ಕೆ ಅಂದರೆ 10 ಮಾರ್ಕ್ಸ್ ಬಂದ್ಬಿಟ್ಟು ಎಲ್ಲ ಹೋದ್ರೆ ಮಾಡ್ಯೂಲ್ 2 ಅಲ್ಲಿ ನಿಮಗೆ ಏನು ಪಾರ್ಟ್ ಇದೆಯಲ್ಲ ಆ ಪಾರ್ಟ್ ನಿಮಗೆ ಮಿಸ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಸೊ ಮಾಡ್ಯೂಲ್ 2 ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಬಟ್ ಟ್ರೈ ಟು ಮೀನ್ಸ್ ರೆಗ್ಯುಲರ್ ವೀಡಿಯೋಯಿಂದ ನಿಮ್ಗೆ ಕ್ವಶನ್ಸ್ ತೊಗೊಂಡು ಅಲ್ಲಿಂದ ಓದೋಕ್ಕೆ ಟ್ರೈ ಮಾಡಿ ಆಯಿತು. ಸೊ ಇಟ್ಸ್ ಮಾಡ್ಯೂಲ್ 2 ಲಿಟಲ್ ಟಫ್ ಆಗಿರುತ್ತೆ, ಬಟ್ ಇಟ್ಸ್ ಓಕೆ ಆಯಿತು. ಸೊ ನಿಮ್ಗೆ ಇನ್ನೂ ಟೈಮ್ ಇದೆ. ಸೊ 11 ಮಿನಿಟ್ಸ್ ಅಂದರೆ 12 ಅವರ್ಸ್ ಇದೆ ಅಂದ್ಕೊಳ್ಳಿ. 12 ಅವರ್ಸ್ 10 ಮಿನಿಟ್ಸ್ ಇದೆ ಅಂದ್ಕೊಳ್ಳಿ. 11 ಮಿನಿಟ್ಸ್ ಇದೆ ಅಂತ 10 ಮಿನಿಟ್ಸ್ ಇದೆ. ಸೊ ನಿಮಗೆ ಆರಾಮಾಗಿ ಬೆಳಗ್ಗೆ ಒಂದು 4 o'clock ಈ ವಿಡಿಯೋ ನೋಡ್ತಾ ಇದ್ರಿ, ಇಟ್ಸ್ ಓಕೆ. ನೀವು ಎಕ್ಸಾಮಲ್ಲಿ ಆರಾಮಾಗಿ ಪಾಸ್ ಆಗ್ಬೋದು. ಇಟ್ಸ್ ಮೈ ಗ್ಯಾರಂಟಿ ಅಂತ ಹೇಳ್ತೀನಿ. ಯಾಕಂದರೆ ವಿಡಿಯೋ ಬಂದುಬಿಟ್ಟು ನಮಗೆ ಎಕ್ಸಾಮ್ ಎಕ್ಸಾಮಿನ ಮುಂಚೆನೇ ಅಪ್ಲೋಡ್ ಮಾಡಿದ್ದೆ. ಸೊ ಅದರಿಂದ ಸ್ವಲ್ಪ ನೀವು ಏನು ಓದಿರ್ತೀರ ಅನ್ಕೊತಿದ್ದೀನಿ, ಬಟ್ ಇಟ್ಸ್ ಬ್ಯಾಕಪ್ ವಿಡಿಯೋ ಅಂತ ಹೇಳ್ತೀನಿ. ಯಾಕಂದರೆ ಯಾರೋ ಫೇಲ್ ಎಕ್ಸಾಮ್ಸಲ್ಲಿ ಏನಿದೆ ಎಕ್ಸಾಮ್ಸಲ್ಲಿ ಯಾರೋ ಫೇಲ್ ಆಗ್ಬೋದು. ಸೊ ಅದರಿಂದ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಆಲ್ಸೋ ಗೂಗಲ್ ಡ್ರೈವಲ್ಲಿ ಏನಿದೆ ಅವ್ರಿಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಈವ್ನಿಂಗೇ ಅಪ್ಲೋಡ್ ಆಗಿಬಿಟ್ಟಿದೆ ಅವ್ರಿಗೆ. ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಇದೆ, ಪ್ರತಿಯೊಂದು ಆನ್ಸರ್ಸ್ ಕೂಡ. ಸೊ ಗೂಗಲ್ ಡ್ರೈವ್ ಲಿಂಕ್ ಇರೋರು ಅವರು ಓದ್ತಾ ಇರ್ತಾರೆ. ಬಟ್ ಇವಾಗ ಯಾರು ನ್ಯೂ ವ್ಯೂವರ್ಸ್ ಇದ್ದಾರೆ ವಿತೌಟ್ ಪೇಯಿಂಗ್ ಸಬ್ಸ್ಕ್ರಿಪ್ಷನ್ ಅವ್ರು ಇವಾಗ ನೋಡ್ತಾ ಇದ್ದೀರಾ. ಸೊ ಇಟ್ಸ್ ಓಕೆ, ನಿಮ್ಗೆ ಇನ್ನೂ ಚಾನ್ಸಸ್ ಇದೆ. ಎಕ್ಸಾಮ್ಗಳಲ್ಲಿ ಪಾಸ್ ಆಗೋದು ತುಂಬ ಚಾನ್ಸಸ್ ಈಸಿ ಇದೆ. ಆಲ್ಸೋ ಒನ್ ಮೋರ್ ಥಿಂಗ್ ಏನಂದರೆ ಇದರಲ್ಲಿ ನಾನು ಒಂದು ಮಾಡ್ಯೂಲ್ದು 3 ಕ್ವಶನ್ಸ್ ಅಂತ ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಆ ಪ್ರಾಬ್ಲಮ್ ಕೂಡ ಅಲ್ಲೇ ಬರೆದುಬಿಡ್ತೀನಿ. ಸೊ ಇನ್ನು ಗೂಗಲ್ ಡ್ರೈವ್ ಇದೆಯಲ್ಲ ಅವರಿಗೆ ತುಂಬ ಅದು ಬರೆದಿಲ್ಲ, ಬಟ್ ಇಲ್ಲೇ ನಾನು ಇವಾಗ ಮೀನ್ಸ್ ಮ್ಯಾನ್ಯುವಲಾಗಿ ಇಲ್ಲೇ ಬರೀತೀನಿ. ಸೊ ಅದರಿಂದ ನಿಮಗೆ ನೋಡ್ಕೋಬೋದು. ಎಕ್ಸಾಮ್ ಚೆನ್ನಾಗಿ. ಸೊ ಇದು ಟೈಟ್ ಸಿಚುವೇಷನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಪ್ರತಿಯೊಬ್ಬರು ಒಂದೇ ಯೋಚನೆ ಮಾಡಬೇಕು. ಎಕ್ಸಾಮ್ ಆದಮೇಲೆ ನಮಗೆ ರಿಸಲ್ಟ್ಸಲ್ಲಿ ಜಸ್ಟ್ ಎಲ್ಲ ಸಬ್ಜೆಕ್ಟಲ್ಲಿ ಪಿ ಅಂತ ಬರಬೇಕು. ಸೊ ಆಲ್ ಸಬ್ಜೆಕ್ಟ್ಸ್ ಪಾಸ್ ಅಂತ ಬರಬೇಕು. ಸೊ ಅದರಿಂದ ಮೈಂಡ್ ಪ್ರತಿಯೊಬ್ಬರು ಕೂಡ ಕಾನ್ಸಂಟ್ರೇಷನ್ ಮಾಡಿ ಈ ಏನಿದೆ ಎ ಮೇಲೆ ಈ ಸಬ್ಜೆಕ್ಟ್ ತುಂಬ ಈಸಿ ಇರುತ್ತೆ. ಸೊ ಎವ್ರಿ ಒನ್ ಪ್ಲೀಸ್ ಫೋಕಸ್ ಅಂತ ಹೇಳ್ತೀನಿ ಆಯಿತಾ. ಸೊ ಲೆಟ್ಸ್ ಗೋ ಟೈಮ್ ವೇಸ್ಟ್ ಮಾಡ್ತಾ ಇಬೇಡ. ಸೊ ಫ್ರಮ್ ಈಚ್ ಮಾಡಲ್ 14 ಮಾರ್ಕ್ಸ್ ಒಂದು ಕನ್ಸಿಸ್ಟ್ ಮಾಡೇ ಆಗುತ್ತೆ. 14 ಮಾರ್ಕ್ಸ್ ಔಟ್ ಆಫ್ 20. ಸೊ ಪ್ರತಿಯೊಬ್ಬರು ನೋಡ್ಕೊಳ್ಳಿ. ದ ಡಿಫೈನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದ ಫೌಂಡೇಶನ್ಸ್ ಆಫ್ ಎ ಇನ್ ಡೀಟೇಲ್ ಆನ್ಸರ್ಸ್ ಅಪ್ಲೋಡ್ ಮಾಡಿ. ದ ಟೆಸ್ಟ್ ಮೀನ್ಸ್ ಡಿಫೈನ್ ಮಾಡೋದು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಟ್ಯೂರಿಂಗ್ ಟೆಸ್ಟ್ ಅಂದರೆ ಏನು, ಲಾಜಿಕಲ್ ಪಾಸಿಟಿವಿಸಮ್ ಅಂದರೆ ಟ್ಯಾಕ್ಟಬಲ್ ಪ್ರಾಬ್ಲಮ್ ಮತ್ತು ಡಿಸಿಷನ್ ಥಿಯರಿ ಅಂದರೆ ಏನು, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಕಸ್ ದ PS ಆಫ್ ಡಿಸ್ಕ್ರಿಪ್ಷನ್ ಫಾರ್ ಫಾಲೋಯಿಂಗ್ ಅಪ್ಲಿಕೇಶನ್ಸ್ ಇನ್ ಡೀಟೇಲ್. ಸೊ ಇದೇನಿದೆಯಲ್ಲ ಇದು ನೋಡಿ, ಟ್ರ್ಯಾಕ್ಸ್ ಇದೆಯಲ್ಲ, ಆಟೋಮೇಷನ್ಸು, ಡ್ರೈವರ್ಲೆಸ್ ಕಾರ್ಸ್ ಅವೆಲ್ಲ ಟೆಸ್ಲಾ ಏನಿದೆಯಲ್ಲ ಆ ಥರ ಫುಲ್ ಕಂಪ್ಲೀಟಾಗಿ ಇದೇನಿಲ್ಲ. ಇದನ್ನು ಪ್ರತಿಯೊಂದು ಬಯೋಮೆಟ್ರಿಕ್ ಅಥೆಂಟಿಕೇಷನ್ಸು ಮತ್ತು ಈ ಡಿಫೈನರಿ ಕಂಟ್ರೋಲರ್ಸು ಮತ್ತು ಇಂಟೆಕ್ಟು ಇಂಗ್ಲೀಷ್ ಟ್ಯೂಟರು ಮತ್ತು ಪ್ರತಿಯೊಂದು ಅಷ್ಟೇ ಪಾರ್ಟ್ ಪಿಕ್ಕಿಂಗ್ ರೋಬೋಟ್ ಅಂತ ಅದು, ಮತ್ತು ಮೆಡಿಕಲ್ ಡಯಾಗ್ನೋಸ್ ಸಿಸ್ಟಮ್ಸ್ಗೆ ಮತ್ತು ಈ ಸ್ಕ್ಯಾನರ್ಸ್ಗೆ ಅವೆಲ್ಲ. ಸೊ ಏನಿದೆ ಪ್ರತಿಯೊಂದು ಕೂಡ ಓನಾಗಿ ನಿಮಗೆ ಮೀನ್ಸ್ ಜಸ್ಟ್ ಒಂದು ChatGPT ಅಲ್ಲಿ ಒಂದು ಮೀನ್ಸ್ US ವೀಡಿಯೋಸ್ ಯಾವುದನ್ನ ಇರುತ್ತಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬ ಈಸಿಯಾಗಿ. ಈ ಏನಿದೆ ಈ ಟಾಪಿಕ್ ಮೇಲೆ ಒಂದು ಸರ್ಚ್ ಅಂತ ಹೊಡಿರಿ, ಅಲ್ಲಿ ಸಿಗುತ್ತೆ. ಅವರು ಏನು ಓನಾಗಿ ಅರ್ಥ ಮಾಡ್ಕೊಳ್ಳಿ. ಅದು ಬೈಟ್ ಮಾತ್ರ ಓಡೋಕ್ಕೆ ಹೋಗಬೇಡಿ. ಸೊ ಬೈಟ್ ಮಾಡಿದ್ರೆ ಏನಿದೆ ನಾವು ಓದೋಕ್ಕೆ ಟ್ರೈ ಮಾಡಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ಇದರಿಂದ 1, 2, 3 ಬಂದೇ ಬರುತ್ತೆ ಯಾವುದೋ ಒಂದು. ಸೊ ಎಕ್ಸ್ಪ್ಲೇನ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ರೋಚಸ್ ಆಫ್ ಎ ಇನ್ ಡೀಟೇಲ್ಸು. ಸೊ ಮೇಲೇನು ಕೊಟ್ಟಿದ್ದೀವಿ, ಇಟ್ಸ್ ಓಕೆ. ರೈಟ್ ದ ಪರ್ಸ್ಪೆಕ್ಟ್ ಆಫ್ ಸೀಕ್ವೆನ್ಸ್ ಆಫ್ ವ್ಯಾಕ್ಯೂಮ್ ಕ್ಲೀನರ್ ಏಜೆಂಟ್ ಆಫ್ tablet, the workflow respect the scenario working of in location C and B ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇದ್ರಿಗೆ ಫಿಗರ್ ಇದೆ, ಓಕೆ ಅಪ್ಲೋಡ್ ಮಾಡೋಣ. ಸೊ 5 ಕ್ವಶನ್ಸಲ್ಲಿ ಮಾತ್ರ ನಿಮಗೆ 2 ಕ್ವಶನ್ಸ್ ಮಾತ್ರ ಬಂದೇ ಬರುತ್ತೆ ಎಕ್ಸಾಮ್ಸಲ್ಲಿ. ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇದರಲ್ಲಿ ಬಂದುಬಿಟ್ಟು 14 ಮಾರ್ಕ್ಸ್ ಫ್ರಮ್ ಯು ಕ್ಯಾನ್ ಎಕ್ಸೆಪ್ಟ್ ಫ್ರಮ್ ದಿ ಈಚ್ 20 ಮಾಡಲ್. ಸೊ ಇನ್ ದಿಸ್ 5 ಆಫ್ ದ ಕ್ವಶನ್ ಜಸ್ಟ್ 2 ಕ್ವಶನ್ಸ್ ಇಸ್ ಗೋಯಿಂಗ್ ಟು ಕಮ್ ಇನ್ ಎಕ್ಸಾಮ್. ಇಟ್ಸ್ ಪಕ್ಕಾ ಕ್ವಶನ್ಸ್, ಓಕೆ. ಪ್ಲೀಸ್ ಟ್ರೈ ಟು ಮೀನ್ಸ್ ಥರ್ಡ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ದಟ್ ದೇ ಕ್ಯಾನ್ ಆಸ್ಕ್ ಆನ್ ಎನಿ 3 ಆಫ್ ದಟ್, ಓಕೆ. ಇನ್ ದಟ್ ಮೀನ್ಸ್ ದಿಸ್ ಮೆನಿ ಪಾಯಿಂಟ್ಸ್, ಓಕೆ. ನೆಕ್ಸ್ಟ್ ಮಾಡ್ಯೂಲ್ 2 ಹೋಗೋಣ. ಮಾಡ್ಯೂಲ್ 2 ಹೋಗೋಣ ಮುಂಚೆ ಒಂದು ಹೇಳ್ತೀನಿ, ಯಾರನ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಕೂಡ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಆಲ್ಸೋ ನಿಮಗೆ 2x ಅಲ್ಲಿ ಕೂಡ ನೋಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾನು 2x ಅಲ್ಲೇ ಮಾತಾಡ್ತಿದ್ದೀನಿ ಇವಾಗ. ಸೊ ಅದರಿಂದ ಏನಾಗಿದೆ ಅಂದರೆ ಎಕ್ಸಾಮ್ ನೀವು ಕೂಡ ಓದೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ವೀಡಿಯೋ ಆದಷ್ಟು ಬೇಗ ಮಿನಿಮೈಸ್ ಮಾಡೋ ಒಂದು 2-3 ಮಿನಿಟ್ಸ್ ಆಗಿದೆ ಹಾಗೆ. ಸೊ ಎಕ್ಸ್ಪ್ಲೇನ್ ದ 5 ಕಾಂಪೊನೆಂಟ್ಸ್ ಆಫ್ ಎ ವೆಲ್ ಡಿಫೈನ್ಡ್ ಪ್ರಾಬ್ಲಮ್, ಕನ್ಸಿಡರ್ ದ 8 ಪಜಲ್ ಮತ್ತು ಪ್ರಾಬ್ಲಮ್ಸ್ ಆಫ್ ಎನ್ ಎಕ್ಸಾಂಪಲ್ ಆಫ್ ಮೀನ್ಸ್ ಎಕ್ಸಾಂಪಲ್ ಆಫ್ ಎಕ್ಸ್ಪ್ಲೇನ್ ಆಯಿತಾ. ಮತ್ತು ಡಿಸ್ಕ್ರೈಬ್ ಡೆಪ್ತ್ ಫಸ್ಟ್ ಸರ್ಚ್ ಆನ್ DFS ಏನಿದೆ ಅದೊಂದು, ಮತ್ತು 8 ಪಜಲ್ ಪ್ರಾಬ್ಲಮ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದಷ್ಟು. ಮತ್ತು ಡಿಸ್ಕಸ್ ದ ಡೀಟೇಲ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ಸರ್ಚ್ ಅಲ್ಗಾರಿದಮ್ ಮತ್ತು ಜಗ್ ಪ್ರಾಬ್ಲಮ್ಮು, ಟಾಯ್ ಪ್ರಾಬ್ಲಮ್, ಇದರಲ್ಲಿ ಯಾವುದೋ ಒಂದು ಕೊಡ್ಬೋದು. ಸೊ ಏನಿದೆ ಅಲ್ಲ ಇದೆಲ್ಲ ಓದೋಕ್ಕೆ ಟ್ರೈ ಮಾಡಿ. ಇದು ಲಾಸ್ಟಲ್ಲಿ ಓದಿ, ಫಸ್ಟಲ್ಲಿ ಅಂತೂ ಓದೋಕ್ಕೆ ಹೋಗ್ಬಿಡಿ ಆಯಿತಾ ಇದನ್ನು. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕ್ವಶನ್ಸಲ್ಲಿ ನಿಮಗೆ 7 ಮಾರ್ಕ್ಸ್ ಬರುವ ಚಾನ್ಸಸ್ ಇರುತ್ತೆ, 14 ಮಾರ್ಕ್ಸು ಬರೋ ಚಾನ್ಸಸ್ ಇರುತ್ತೆ, 20 ಔಟ್ ಆಫ್ 20 ಬರೋ ಚಾನ್ಸಸ್ ಇರುತ್ತೆ, 0 ಬರೋ ಚಾನ್ಸಸ್ ತುಂಬ ಇರುತ್ತೆ ಈ ಮಾಡ್ಯೂಲಿಂದ ಆಯಿತಾ. ಸೊ ನೋಡ್ಕೊಳ್ಳಿ, ಮೀನ್ಸ್ ಆಲ್ಮೋಸ್ಟ್ 14 ಮಾರ್ಕ್ಸ್ ಬರುತ್ತೆ ನನ್ನ ಪ್ರಕಾರ. ನೋಡೋಣ. ಎಕ್ಸಾಮ್ಸ್ಗೆ ಇದಂತೂ ಈಸಿನೇ ಇರುತ್ತೆ ಮೋಸ್ಟ್ಲಿ.
ನೋಡಬೇಕು. ಬಟ್ ಟಫ್ ಇರುತ್ತೆ ಮಾಡಲ್ 2 ಮಾತ್ರ, ಯಾಕಂದರೆ ತುಂಬ ಟಾಪಿಕ್ಸ್ ಇದೆ. 5 ಕ್ವಶನ್ಸ್ ಹೋದರೆ ನಿಮಗೆ 14 ಮಾರ್ಕ್ಸ್ ಒಂದೇ ಬರ್ತಾರೋ ಆರಾಮಾಗಿ, ನೋ ನೀಡ್ ಟು ವರಿ ಅಬೌಟ್ ದಟ್. ಸೊ ಫ್ರಮ್ ನಾವು 5 questions you can get except 14 marks in this model. So let's the model 3. Model 3 describe the hairstyle search algorithm. Means illa is the problem. I will just read it. Just give me 2 minutes. I am going to write ಏನಿಲ್ಲ ಇದರಲ್ಲಿ 3 ಪ್ರಾಬ್ಲಮ್ಸ್ ಇದೆ. 3 ಪ್ರಾಬ್ಲಮ್ಸು ಏನಿದೆ ನಾನು ಪ್ರತಿಯೊಂದು ಕೂಡ ನಾನು ಬರೆದುಬಿಡ್ತೀನಿ ಇಲ್ಲೇ. ಸೊ ಮಾಡಲ್ 3 ಅಲ್ವಾ, ಮಾಡಲ್ 3 ಒಂದು 3 ಪ್ರಾಬ್ಲಮ್ಸ್ ಇದೆ. ಅದು ಏನರ ಮೇಲೆ ಅಂದರೆ ಹೇರ್ ಸ್ಟಾರ್ ಸರ್ಚ್ ಮೇಲೆ ಒಂದಿದೆ, ಮತ್ತು ಪ್ರಾಬ್ಲಮ್ ಬರೀತೀನಿ ಇಲ್ಲಿ. ಆ್ಯಕ್ಚುಲಿ ಇದಕ್ಕೆ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ನಿಮ್ಗೆ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಸೊ ಅಪ್ಲೈ ದ ಹೇರ್ ಸ್ಟಾರ್ ಸರ್ಚ್ ಅಂತ ಒಂದು ಕ್ವಶನ್ ಬರುತ್ತೆ. ಇದೆ ನಿಮಗೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ತುಂಬ ಈಸಿ ಇದೆ, ಲೈಕ್ ADA ಥರ. ಆದರೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಯಿತು. ಶೆಟ್ ಮತ್ತೆ ನಾನು ಇಟ್ಸ್ ಓಕೆ. ನಾನು ನಿಮ್ಗೆ ಏನು ತಲುಪಿಸ್ತೀನಿ ಈ ವಿಡಿಯೋನ, ಮೀನ್ಸ್ ಈ ಎಕ್ಸ್ಪ್ಲೇನ್ ಮಾಡಿರೋದು ಇದೊಂದು ಬರುತ್ತೆ. ಇಲ್ಲಿ 2, 4, 5 ಮತ್ತು ಇಲ್ಲಿ 16, ಇಲ್ಲಿ 11, ಇಲ್ಲಿ 5. ಸೊ ಈ ಥರ ಕ್ವಶನ್ ಇದೆ. ಮೀನ್ಸ್ 3 ಕ್ವಶನ್ಸ್ ಇದ್ದಾವೆ ಇದರಲ್ಲಿ. ಸೊ 3 ಕ್ವಶನ್ಸ್ ನಿಮಗೆ ಆದಷ್ಟು ಬೇಗ ಏನು ವಾಟ್ಸಪ್ ಆಗಲಿ, ಇನ್ಸ್ಟಾಗ್ರಾಮ್ ಎಲ್ಲೋ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಜಸ್ಟ್ ಹಿಂಗೆ ಮೀನ್ಸ್ ಸ್ವೈಪ್ ಮಾಡಿದ್ರೆ ನಿಮ್ಗೆ ಅದೇ ಥರ ಬರೋ ಥರ ನಾನು ಮಾಡಿಬಿಟ್ಟು ನಿಮಗೆ 3 ಕ್ವಶನ್ ವಿತ್ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ತುಂಬ ಇಂಪಾರ್ಟೆಂಟು ಈ ಕ್ವಶನ್ಸ್ ಬಂದೇ ಬರ್ತೀವಿ. ಏನಿಲ್ಲ, ಜಸ್ಟ್ ಸಿಂಪಲ್ ಇದೆ. ಏನು ಸಾಲ್ವ್ ಮಾಡೋದಂದರೆ ಅದರಲ್ಲಿ ಒಂದು ಫಾರ್ಮುಲಾ ಇದೆ. ಇಟ್ ಹ್ಯಾಸ್ ಸಮ್ ಫಾರ್ಮುಲಾ f of n is equals to g of n ಪ್ಲಸ್ h of n ಆಯಿತಾ. ಸೊ ಇಷ್ಟೇ ಇದು ಏನು ಫಾರ್ಮುಲಾ ಇರೋದು. ಈ ಫಾರ್ಮುಲಾ ತೊಗೊಂಡ್ಬಿಟ್ಟು ನಾವು ಜಸ್ಟ್ ಇವಾಗ ಎ ಇಂದ ಏನು ಕನೆಕ್ಷನ್ಸ್ ಆಗಿದೆ ಮತ್ತು ಸಿ ಮತ್ತು ಬಿ ಕನೆಕ್ಷನ್ಸ್ ಆಗಿದೆ. ಸೊ ಅದರಿಂದ ಈ ಫಾರ್ಮುಲಾ ಅಪ್ಲೋಡ್ ಮಾಡಬೇಕು. ಮತ್ತು ಏನೋ 3 ಇದೆ, ಮತ್ತು 3 ಪ್ಲಸ್ ಏನಿದೆ ನೆಕ್ಸ್ಟ್ ಏನು ಇಂಪ್ಲಿಮೆಂಟ್ ಆಗಿದೆ 11 ಇದೆ. ಸೊ 11 g of n ಅಂದರೆ ನಾವು ತೊಗೊಂಡು ಆ ಥರ ಮಾಡಬೇಕಾಗುತ್ತೆ. ಎನ್ ಅಂದರೆ ಏನು, ಇವಾಗ ಎನ್ಗೆ ವ್ಯಾಲ್ಯೂ ಎಷ್ಟಿದೆ ಅಂದರೆ ಇದ್ರಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ಆ ಥರ ನೋಡ್ಕೊಬಿಟ್ಟು ಪ್ರತಿಯೊಂದು ಕೂಡ ಆರಾಮಾಗಿ ಮಾಡ್ಬೋದು ಎಕ್ಸಾಮ್ಸ್ಗೆ. ಸೊ ನಾನು ಆನ್ಸರ್ಸ್ ಹಾಕ್ತೀನಿ, ಒಂದು ಸರಿ ನೋಡಿಬಿಟ್ರೆ ನಿಮಗೆ ಎಕ್ಸಾಮ್ಸ್ಗೆ ಗೊತ್ತಾಗ್ಬಿಡುತ್ತೆ ಏನು ಆನ್ಸರ್ಸ್ ಕೂಡ ಏನಿರೋ. ಜಸ್ಟ್ ಏನಿಲ್ಲ ಎ ಬಿ ಸಿ ಈ ಥರ ಏನು ಸೀಕ್ವೆನ್ಸ್ ಇದೆಯೋ ಅದನ್ನೇ ಕೊಟ್ಬಿಟ್ಟು ಇಲ್ಲಿ f of n ಫಾರ್ಮುಲಾ ಇದ್ರ ಬಂದುಬಿಟ್ಟು ಫಸ್ಟು 14 ಬರುತ್ತೆ, ಇಲ್ಲಿ 16 ಬರುತ್ತೆ. ಸೊ ಅದೇ ಥರ ಈಸಿನೇ ಇದೆ, ಅಷ್ಟೊಂದೇನು ಕಾಂಪ್ಲಿಕೇಟೆಡ್ ಇದೆ. ಸೊ ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಆರಾಮಾಗಿ ಬರೆಯಬೋದು. ನೋ ನೀಡ್ ಟು ವರಿ ಅಬೌಟ್ ದಟ್. ಈ ಪ್ರಾಬ್ಲಮ್ ಆಯಿತಾ. ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ನಾನು ಇಲ್ಲಿ ಜಸ್ಟ್ ಬರೆದಿಕ್ಕಿರ್ತೀನಿ. ನಿಮಗೆ ಅದರಿಂದ ಏನಾಗುತ್ತೆ ಅಂದರೆ ಪ್ರಿಂಟ್ ಮಾಡುವಾಗ ನಾನು ಮರ್ತಿದ್ದೆ, ಇಟ್ಸ್ ಓಕೆ. ನೆಕ್ಸ್ಟು ಇಲ್ಲೊಂದು ಕ್ವಶನ್, ಇನ್ನೊಂದು ಪ್ರಾಬ್ಲಮ್ಮು. ಇದು ನಾನು ಅಂದರೆ ಬ್ರೀಫಾಗಿ ಬರೀತಿದ್ದೀನಿ ಅಷ್ಟೇ, ಸ್ವಲ್ಪ ಲೈಟಾಗಿ ಹಂಗೆ ಬರೀತಿದ್ದೀನಿ. ಸೊ ಇದೊಂದು ಪ್ರಾಬ್ಲಮ್ ಇದು ನೋಡಿ, ಇದೊಂದು ಇರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಇಂಪಾರ್ಟೆಂಟು ಆಯಿತಾ. ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಎಕ್ಸಾಮ್ಸ್ಗೆ. ಸೊ ಇಲ್ಲಿ 4, 1, 3, 5, ಇಲ್ಲಿ 2, ಇಲ್ಲಿ 4, 2, 1 ಇದೊಂದು ಪ್ರಾಬ್ಲಮ್ ಇದೆ. ಸೊ 2 ಪ್ರಾಬ್ಲಮ್ಸ್ ಎ ಸ್ಟಾರ್ ಸರ್ಚ್ ಮೇಲೆ. ಇನ್ನೊಂದು ಪ್ರಾಬ್ಲಮ್ಮು ಇದೆ ನಿಮಗೆ 5 ಮತ್ತು ABCS ಅಂತಿದೆ. ಸೊ ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಇದನ್ನು ಕೂಡ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಒಂದೇ ಫಾರ್ಮುಲಾ ಅಪ್ಲೋಡ್ ಮಾಡಿಬಿಟ್ಟು ಸೊ ಏನಿಲ್ಲ ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಮತ್ತು ಈ ಪ್ರಾಬ್ಲಮ್ಸ್ ಏನಿದೆಯಲ್ಲ, ಈ 3 ಪ್ರಾಬ್ಲಮ್ಸ್ ಇದೆ. ಆ 3 ಪ್ರಾಬ್ಲಮ್ಸ್ ನೋಡ್ಕೊತೀನಿ. ಮತ್ತು ಅದಾಗಿರುತ್ತೆ. ಮತ್ತು ಎಷ್ಟು ಸರ್ ಅಲ್ಗೋರಿದಮ್ ವಿತ್ ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಮತ್ತು ಔಟ್ಲೈನ್ ಆಫ್ ಜನರಿಕ್ ನಾಲೆಜ್ ಬೆಸ್ಟ್ ಆನ್ ದ ಏಜೆಂಟ್ ಪ್ರೋಗ್ರಾಮ್ FPS ಸ್ಪೆಸಿಫಿಕೇಶನ್ ಆಫ್ ಹೋಮ್ ಪಾಸ್ ವರ್ಲ್ಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಮತ್ತು ಇದಕ್ಕೆ ಆನ್ಸರ್ಸ್ಗಳು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡಿಬಿಡ್ತೀನಿ ನಿಮಗೆ, ಫಾರ್ ಎವ್ರಿ ಒನ್, ಒಬ್ಬರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಅಪ್ಲೋಡ್ ಮಾಡ್ತೀನಿ. ಮತ್ತು ಔಟ್ಲೈನ್ ಆಫ್ ಜನರಿಕ್ ಆಫ್ ನಾಲೆಜ್ ಬೆಸ್ಟ್ ಆಫ್ ಏಜೆಂಟ್ ಪ್ರೋಗ್ರಾಮ್ ಡಿಸ್ಕಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡಿಲೆಕ್ಟಿವ್ ಆ್ಯಂಡ್ ಅಪ್ರೋಚ್ ಮತ್ತು ಪ್ರೊಟ್ರಿಯಲ್ ಅಪ್ರೋಚ್ ಮತ್ತು ಕಾಂಟೆಕ್ಸ್ಟ್ ಆಫ್ ದ ಬಿಲ್ಡಿಂಗ್ ದ ನಾಲೆಜ್ ಬೇಸ್ಡ್ ಏಜೆಂಟ್ಸ್ ಆಯಿತಾ. ಮತ್ತು ಎಕ್ಸ್ಪ್ಲೇನ್ ದ ಸಿಂಟೆಕ್ಸ್ ಆಫ್ ಸಿಮ್ಯಾಟಿಕ್ಸ್ ಆ್ಯಂಡ್ ಪ್ರೊಪೋರ್ಷನಲ್ ಲಾಜಿಕ್ಕು, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ದ ಬ್ಯಾಕ್ವರ್ಡ್ ಚೈನಿಂಗ್ ಫಾರ್ವರ್ಡ್ ಚೈನಿಂಗ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಮಾಡಲ್ ನಿಮಗೆ ಒಟ್ಟು ಮೀನ್ಸ್ 14 ಮಾರ್ಕ್ಸ್ ತೊಗೋಬೋದು ಈಸಿಯಾಗಿ ನಿಮಗೆ ಈ ಮಾಡಲಿಂದ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್, ಈ ಮಾಡಲಿಂದ ಕೂಡ ಆಯಿತಾ. ಸೊ ಏನೋ ಬರ್ಕೋಬೋದು ಡಿಕ್ಲರೇಟಿವ್ ಮತ್ತು ಪ್ರೋ ಡ್ರಿವಲ್. ಮತ್ತು ನೆಕ್ಸ್ಟ್ ಮಾಡಲ್ 4 ಹೋಗೋಣ. ಡಿಫೈನ್ ದ ಯೂನಿವರ್ಸಲ್ ಎಕ್ಸ್ಟೆನ್ಷನ್ಸ್ ಕ್ವಾಂಟಿಫೈಯರ್ಸ್ ಆ್ಯಂಡ್ ಗಿವ್ ದ ಎಕ್ಸಾಂಪಲ್ ಫಾರ್ ಬೋತ್ ಪ್ರಾಬ್ಲಮ್ ಆಯಿತಾ. ಸೊ ಈ ಪ್ರಾಬ್ಲಮ್ ಏನಿದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಪ್ರಾಬ್ಲಮ್. ಅದಕ್ಕೆ ನಾನು ಇಲ್ಲಿ ಜಸ್ಟ್ ಬರೆದುಬಿಟ್ಟಿದ್ದೀನಿ. ಈ ಆನ್ಸರ್ಸ್ ಕೂಡ ನಮಗೆ ಅಪ್ಲೋಡ್ ಆಗಿದೆ ಅನ್ಕೊತಿದ್ದೀನಿ ಗೂಗಲ್ ಡ್ರೈವಲ್ಲಿ. ಇಟ್ಸ್ ಓಕೆ. ಪ್ರೂವ್ ದ ರಾಬಿನ್ ಕ್ರೀಮ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್. ಮತ್ತು ಎಕ್ಸ್ಪ್ಲೇನ್ ದ ಫಸ್ಟ್ ಆರ್ಡರ್ ಲಾಜಿಕ್ ಮೇಲೆ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಪ್ಲೇನ್ ಸಿಂಟ್ಯಾಕ್ಸ್ ಸಿಮೆಟ್ರಿಕ್ಸ್ ಫಸ್ಟ್ ಆರ್ಡರ್ ಲಾಜಿಕ್ ಮತ್ತು ಎಕ್ಸ್ಪ್ಲೇನ್ ದ
ಬ್ಯಾಕ್ವರ್ಡ್ ಮತ್ತು ಫ್ರಂಟ್ ಮೀನ್ಸ್ ಫಾರ್ವರ್ಡ್ ಚೈನಿಂಗ್ ಅಲ್ಗೋರಿದಮ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಆರ್ಡರ್ ಲಾಜಿಕ್ ಮತ್ತು ಎಕ್ಸ್ಪ್ಲೇನ್ ಫಸ್ಟ್ ಆರ್ಡರ್ ಲಾಜಿಕ್ ಮೇಲೆ ಒಂದು ಪ್ರಾಬ್ಲಮ್ ಕೇಳೋ ಚಾನ್ಸ್ ಇದೆ. ಸೊ ಫ್ರಮ್ 5 ಕ್ವಶನ್ಸ್ ಏನಿದೆ 5 ಕ್ವಶನ್ಸಲ್ಲಿ 1-2 ಕ್ವಶನ್ ಅಂತ ಪಕ್ಕ ಬಂದೇ ಬರುತ್ತೆ. ಫಾರ್ ಔಟ್ ಆಫ್ 20 ಯು ಕ್ಯಾನ್ ಗೆಟ್ ಈಸಿಲಿ 14 ಮಾರ್ಕ್ಸ್ ಆಯಿತಾ. ಸೊ ಈ 5 ಕ್ವಶನ್ಸ್ ಆಯಿತಾ. ನೆಕ್ಸ್ಟ್ ಬಂದು ಮಾಡಲ್ 5 ಎಕ್ಸ್ಪ್ಲೇನ್ ದ ಬೇಸ್ಡ್ ರೂಲ್ಸ್ ಆಫ್ ಇಟ್ಸ್ ಇನ್ ಡೀಟೇಲ್ಸ್. ಇದು ಫಿಕ್ಸ್ ಕ್ವಶನ್ ಇದೊಂದು ಆಯಿತಾ. ಈ ಫಿಕ್ಸ್ ಕ್ವಶನ್ ಲೈಕ್ 8 ಮಾರ್ಕ್ಸ್ ಕೇಳ್ಬೋದು. ಮತ್ತು ಎಕ್ಸ್ಪ್ಲೇನ್ ದ ಎಕ್ಸ್ಪರ್ಟ್ ಸಿಸ್ಟಮ್ ಆಫ್ ಡೀಟೇಲಿಂಗ್ ಕ್ಯಾರೆಕ್ಟರ್ಸ್ ಕೇಪಬಿಲಿಟೀಸ್ ಮತ್ತು ಇನ್ಕ್ಯಾಪಬಿಲಿಟೀಸ್ ಮತ್ತು ಕಾಂಪೊನೆಂಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರೊವೈಡ್ 2 ಎಕ್ಸಾಂಪಲ್ ಅದನ್ನು 2 ಎಕ್ಸಾಂಪಲ್ ಕೊಡ್ಬೋದು. ಮತ್ತು ಎಕ್ಸ್ಪ್ಲೇನ್ ದ ಮೈ ರಿಲೇಷನ್ಸ್ ಆಫ್ ನಾರ್ಮಲೈಸೇಷನ್ ಆಫ್ ಫುಲ್ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಎ ಟೂತ್ ಮತ್ತು ಕ್ಯಾಚ್ ಮತ್ತು ಕ್ಯಾವಿಟಿ ವೆರಿ ಇಂಪಾರ್ಟೆಂಟು. ಇದು ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಆಲ್ರೆಡಿ ಆನ್ಸರ್ಸ್ ಕೂಡ ಇದೆ, ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟು. ಮತ್ತು ಎಕ್ಸ್ಪ್ಲೇನ್ ದ ಇಂಪ್ಯಾಕ್ಟ್ ಆಫ್ ಅನ್ಸರ್ಟಿನಿಟಿ ಪ್ರಾಬ್ಲಿಸ್ಟಿಕ್ ಅಂದರೆ ರೀಸನಿಂಗ್ ಮತ್ತು ಪ್ರಾಬ್ಲಮ್ ಕೂಡ ಪ್ರಾಬ್ಲಿಸ್ಟಿಕ್ ಮತ್ತು ನ್ಯೂಮರಿಕಲ್ಸ್ ಮೀನ್ಸ್ ಈ ಪ್ರಾಬ್ಲಮ್ ನಾನು ಆದಷ್ಟು ಬೇಗ ನಿಮಗೆ ಒಂದು PDF ಮಾಡಿ ಇದರಲ್ಲಿ ಏನು ಅಪ್ಲೋಡ್ ಮಾಡಬೇಕು ರಿಮೈನಿಂಗ್ ಏನೇನಿದೆ ಅದನ್ನು ಪ್ರತಿಯೊಂದು ಕೂಡ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸ್ಕ್ರೋಲ್ ಮಾಡ್ತಾರೆ ನಿಮಗೆ ಅಲ್ಲಿ ರೆಡಿ ಟು ಮೂವ್ ಇಂದ ಅಲ್ಲಿ ಇಕ್ಕಿರ್ತೀನಿ. ಸೊ ನೀವು ಹೋಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಜಸ್ಟ್ ಒಂದು ಲೈಕ್ ಮಾಡಿ. ನಿಮಗೆ ಇದೇ ಥರ ನೆಕ್ಸ್ಟ್ ವೀಡಿಯೋಸ್ ಬೇಕು ಅಂದರೆ ನಾನು ಪ್ರತಿಯೊಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೆಲ್ಫ್ ಚಾಟ್ಸ್ಗೆ. ಸೊ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ.